ನೋಡಿರಿ ಏನು ಮಾಡತ್ತಪ್ಪ ಅಂತಂದ್ರೆ ಇವು ಪೊಟ್ಯಾಟೊ ರೀ. ಪೊಟ್ಯಾಟೊ ತವಾ ಫ್ರೈ ಮಾಡತ್ತೀನಿ ರೀ. ಅರ್ಜೆಂಟ್ ಪಲ್ಯ ಅದೇನು ಇರ್ಲಿಕ್ಕಂದ್ರೆ ಮಾಡೋಕೆ ಅವಾಗ ಆಲೂಗಡ್ಡೆ ಇರ್ತಾವಲ್ಲ ರೀ ಇಂಥವು ಒಂದು 3 ಹೆಚ್ಕೊಂಡ್ರೆ ಸಾಕಾಗತ್ತೆ ರೀ. ಇವನ್ನೇನು ಮಾಡ್ಬೇಕು, ಹಿಂಗತೆ ಹೆಚ್ಕೋಬೇಕು ರೀ. ಹಿಂಗತೆ ಕಟ್ ಮಾಡಿಕೊಂಡು ನೀರಿನ ಅಂಶ ಇರ್ತೈತೆ ರೀ ಒಂದು ಸ್ವಲ್ಪ, ಅದು ಹೋಗುತ್ತಾನ ಒಂದು ಸ್ವಲ್ಪ ಫ್ರೈ ಮಾಡಬೇಕು. ಇಷ್ಟ ಫ್ರೈ ಮಾಡ್ಬೇಕು ರೀ. ನೀರಿನ ಅಂಶ ಹೋಗೋತನ ಇಷ್ಟ ಮಾಡ್ಬೇಕು ರೀ. ನೀರಿನ ಅಂಶ ಹೋದ್ಮೇಲೆ ನೋಡಿರಿ ಪೂರ್ತಿ ಡ್ರೈ ಆಗ್ಯಾವ ರೀ. ನೀರಿನ ಅಂಶ ಇಲ್ಲರಿ ಇದ್ರೊಳಗೆ. ಈಗ ಏನು ಮಾಡ್ಬೇಕಪ್ಪ ಅಂತಂದ್ರೆ ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಬೇಕು ರೀ. ಆಯಿಲ್ ಹಾಕಿ ಇದು ಬ್ರೌನ್ ಕಲರ್ ಆಗತ್ತೆ ನಾನು ಹುರಿಬೇಕು ರೀ. ಇದು ಬ್ರೌನ್ ಕಲರ್ ಬರ್ಬೇಕು ರೀ. ಅಲ್ಲಿ ತನಕ ಹಿಂಗೆ ಮಾಡ್ಬೇಕು ರೀ. ಅವ್ರು ಸ್ವಲ್ಪ ಹತ್ಕೊತಾರೆ ರೀ, ಹಿಂಗೆ ಮಾಡ್ಕೊತಾನೆ ಇರ್ಬೇಕು ರೀ. ಬ್ರೌನ್ ಕಲರ್ ಆಗತ್ತೆ ನಾನು ಹಿಂಗೆ ಮಾಡ್ಬೇಕು ರೀ. ಪೂರ್ತಿ ಹಿಂಗೆ ಓಡಾಡ್ಸ್ಕೊಂತಿರ್ಬೇಕು ರೀ. ಬ್ರೌನ್ ಕಲರ್ ಆಗಿಂದ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕು ರೀ. ಮಸಾಲೆ ಹಾಕ್ಕೋಬೇಕು ರೀ. ಕಾಟವ ಬೇಕಾದ್ರೆ ಒಂದು ಸ್ವಲ್ಪ ಖಾರ ಉದುರಿಸ್ಕೊರಿ, ಬೇಡ ಅಂದ್ರೆ ಬಿಡ್ರಿ. ಮಸ್ತ್ ಟೇಸ್ಟ್ ಹಾಕವ್ರಿ. ಅದೊಂದು ಸ್ವಲ್ಪ ಹುರ್ಕೊಂಡು ಬಂದುಬಿಡ್ತೀವಿ ನೋಡಿರಿ. ಸ್ವಲ್ಪ ಬ್ರೌನ್ ಕಲರ್ ಆಗ್ಯಾವ ನೋಡಿರಿ. ಇನ್ನೊಂದು ಸ್ವಲ್ಪ ಹಾಕ್ಬೇಕು ರೀ. ಹಂಗೆ ಒಂದು ಸ್ವಲ್ಪ ಬ್ರೌನ್ ಕಲರ್ ಆಗೋ ತನಕ ಹಿಂಗೆ ಮಾಡ್ಕೊತಿರ್ಬೇಕು ರೀ. ನೋಡಿರಿ ಪೂರ್ತಿ ಬ್ರೌನ್ ಕಲರ್ ಬಂದವ್ರಿ. ಈಗೇನು ಮಾಡ್ಬೇಕಪ್ಪ ಅಂತಂದ್ರೆ ಎಷ್ಟು ಬೇಕಷ್ಟು ಕಾಟವ ಹಾಕ್ಕೋಬೇಕು ರೀ. ಸ್ವಲ್ಪ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ರೀ. ಖಾರ ಹಾಕೋರಿ ಇರುತ್ತೆ ಬೇಡ ಇಷ್ಟ. ಏನು ಮಾಡ್ಬೇಕಪ್ಪ ಅಂತಂದ್ರೆ ಹಿಂಗೆ ಕಲಿಸ್ಬಿಡ್ಬೇಕು ರೀ. ಮುಗಿತು ರೀ. ಇಷ್ಟು ನೋಡಿ ಕಲಿಸ್ಬಿಟ್ರೆ ತವಾ ಫ್ರೈ ರೆಡಿ ನೋಡಿರಿ. ತವಾ ಫ್ರೈ ರೆಡಿ ಆಯ್ತು ನೋಡಿರಿ. ಆಲೂ ತವಾ ಫ್ರೈ ರೀ ಇದು. ಮಾಡ್ಕೊಂಡು ಟೇಸ್ಟ್ ನೋಡಿರಿ. ಮಸ್ತ್ ಅಂದ್ರೆ ಮಸ್ತಾಗಿರ್ತಾವೆ ರೀ. ಬಿಸಿ ರೊಟ್ಟೆ ತಿನ್ನೋಕೆ ಮಸ್ತಾಗಿರ್ತಾವೆ ರೀ. ಮಾಡ್ಕೊಂಡು ತಿನ್ನಿರಿ. ಕಾಮೆಂಟ್ ಹೇಳ್ರಿ ಹೆಂಗಾಗ್ಯಾವ ಅಂತೇಳಿ. ನೋಡಿರಿ ಎಷ್ಟು ಚೆಂದಾಗಿ ಎಷ್ಟು ನೈಸ್ ಬಂದ ನೋಡಿರಿ. ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಕಾಮೆಂಟ್ ಮಾಡಿರಿ. ಹಿಂಗೆ ಸಪೋರ್ಟ್ ಮಾಡ್ಕೊತೀರಿ ನಮಗೆ.